ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನಿವತ್ತು ಒಂದು ಸ್ಪೆಷಲ್ ವಿಡಿಯೋನ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು, ಹೇಗೆ ಮಾಡೋದು, ಯಾವುದು ಅಂತ ಎಲ್ಲ ನೋಡಿಬಿಡೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಇವತ್ತು ನಿಮಗೆ ಹೇಳ್ಕೊಡ್ತಾ ಇರೋದು ನೀಡಲ್ ಲೇಸ್ನ ಹೇಗೆ ಹಾಕೋದು ಅಂತ. ಅಂದರೆ ನೀಡಲ್ ಲೇಸ್ನ ಬೇಸಿಕ್ನ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಫೌಂಡೇಶನ್ ಸ್ಟಿಚಸ್ ಏನಿರತ್ತೆ ಅದನ್ನು ನೋಡಿ. ನಾನಿಲ್ಲಿ ದಾರನ ಹೇಗೆ ಹಾಕ್ಕೊಂಡಿದ್ದೀನಿ ನೋಡಿ. ಈ ಬಿಗ್ ಐ ನೀಡಲ್ ಇರತ್ತಲ್ಲ, ಅದಕ್ಕೆ ಕಾಟನ್ ದಾರನ ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ 6 ಎಳೆ ಏನಿರತ್ತಲ್ಲ, 6 ಎಳೆನ ಹೀಗೆ 2 ಲೈನಲ್ಲಿ ಹೀಗೆ ತೊಗೊಂಬಿಟ್ಟು ಇದನ್ನು ನೋಡಿ ಹೀಗೆ ಹಾಕಿದ್ದೀನಿ. ನಂತರ ನೋಡಿ ಇಲ್ಲಿ ಈ ಲೂಪಲ್ಲಿ ಹೀಗೆ ಬಂದಿರಬೇಕು. ಹೀಗೆ ಅಂದರೆ ನಾವು ಹ್ಯಾಂಡ್ ಎಂಬ್ರಾಯ್ಡ್ರಿಗಾದರೆ ಹೀಗೆ ಹಾಕಿಬಿಟ್ಟು ಹೀಗೆ ನಾಟ್ ಹಾಕ್ತೀವಲ್ಲ, ಆದರೆ ನೀಡಲ್ ಲೇಸ್ ಹಾಕಬೇಕಿದ್ರೆ ನಾವು ನಾಟ್ ಬರಬಾರ್ದು ಇಲ್ಲಿ. ಮತ್ತು ನೋಡಿ, ನಾನು ಬೇಸಿಕ್ ಕಲಿಯೋವಾಗ ಅಂದರೆ ಫೌಂಡೇಶನ್ ಕೋರ್ಸಲ್ಲಿ ನಾವು ಈ ಕಾಟನ್ ಥ್ರೆಡ್ನೇ ಯೂಸ್ ಮಾಡಬೇಕು. ಆವಾಗ ನಮಗೆ ಪರ್ಫೆಕ್ಟಾಗಿ ಕೂರತ್ತೆ. ಆಮೇಲೆ ನಾವು ಅಂದರೆ ನಮ್ಮದು ಪರ್ಫೆಕ್ಟ್ ಆದಮೇಲೆ ನಾವು ಸಿಲ್ಕ್ ಥ್ರೆಡ್ನು ಯೂಸ್ ಮಾಡಿಕೊಂಡು ನೀಡಲ್ ಲೇಸ್ನ ಹಾಕ್ಬೋದು. ನೋಡಿ, ನಾನಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ. ಹೀಗೆ ನಾನಿಲ್ಲಿ ಈ ಥರ ನೋಡಿ ಹೀಗಿರೋದ್ರಿಂದ ನಾನಿಲ್ಲಿ ಡೈರೆಕ್ಟಾಗೆ ಹಾಕ್ತಾ ಇದ್ದೀನಿ. ಇಲ್ಲ ಅಂತಂದರೆ ಜಿಗ್ಜ್ಯಾಗ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಬೋದು. ನೋಡಿ, ಹೀಗೇನು ಇಲ್ಲೊಂದು ಲೂಪ್ ಬಂದಿರತ್ತಲ್ಲ, ಅದ್ರ ಒಳಗಡೆ ಹೀಗೆ ಹಾಕಿಬಿಟ್ಟು ಹೀಗೆ ಎಳ್ಕೋಬೇಕು. ಮಾಮೂಲಿ ಹ್ಯಾಂಡ್ ಎಂಬ್ರಾಯ್ಡ್ರಿಲಾದರೆ ನಾವು ನಾಟ್ ಹಾಕ್ಕೊಂಡಿರ್ತೀವಿ. ಅಂದರೆ ಇಲ್ಲಿ ನಾಟ್ ಬರಲ್ಲ ಅಂತ ನಾನು ಮೊದಲೇ ಹೇಳಿದೆ ನಿಮಗೆ. ಅಂದರೆ ನಾಟ್ ಬಂದುಬಿಟ್ರೆ ಇಲ್ಲೊಂಥರ ಗಂಟು ಥರ ಕಾಣಿಸ್ಬಿಡತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ನೀಡಲ್ ಲೇಸ್ನಲ್ಲಿ ಈ ಥರ ಅಂದರೆ 2 ಎಳೆ ಮಾಡಿಕೊಂಡು ಹಾಕ್ಕೊಂಡಿರ್ತೀವಿ. ನೋಡಿ, ಇವಾಗ ನೋಡಿ ಈ ದಾರ ಏನಿರುತ್ತೆ ಅದು ಈ ಕಡೆ ಸೈಡ್ ರೈಟ್ ಸೈಡ್, ನಮ್ಮ ರೈಟ್ ಸೈಡಿಗೆ ಲೂಪ್ ಬರಬೇಕು. ಹಾಗಿಟ್ಕೋಬೇಕು. ನೋಡಿ, ಈ ರೈಟ್ ಸೈಡಲ್ಲಿ ಲೂಪ್ ಬಂದಿದೆ. ಹೀಗೆ ಹಾಕಿ ಹೀಗೆ ನೋಡಿ, ಹೀಗೆ ದಾರನ ಹೀಗೆ ಎಳ್ಕೋಬೇಕು. ತುಂಬ ಟೈಟಾಗಿ ಎಳ್ಕೋಬಾರ್ದು ಇಲ್ಲಿ. ನೆಕ್ಸ್ಟ್ ನೋಡಿ, ಇವಾಗ ಈ ಕಡೆ ದಾರ ಫಸ್ಟೇನು ನಾವು ಹೀಗಿಟ್ಕೊಂಡಿದ್ವಿ, ಇವಾಗ ಹೀಗಿರಬೇಕು. ಈ ಕಡೆ ಸೈಡು ಲೂಪ್ ಬರಬೇಕು. ಅಂದರೆ ಫಸ್ಟು ರೈಟ್ ಸೈಡಲ್ಲಿ ಲೂಪ್ ಇತ್ತು, ಇವಾಗ ನಾವು ಲೆಫ್ಟ್ ಸೈಡಲ್ಲಿ ಲೂಪ್ ಬರುತ್ತೆ. ಇವಾಗ ನೋಡಿ, ಈ ಸ್ಪೇಸ್ ಏನಿದೆ ಅದ್ರ ಒಳಗಡೆ ಹಾಕಿ ನೋಡಿ ಹೀಗೆ ಹೀಗೆ ಎಳಿಬೇಕು. ನೋಡಿ, ನಾನು ಮತ್ತೊಮ್ಮೆ ತೋರಿಸ್ತೀನಿ. ಇವಾಗ ಈ ಸೈಡ್ ಇಟ್ಕೋಬೇಕು, ಲೂಪ್ ಬರೋ ಹಾಗೆ. ಹೀಗೆ
ಹೀಗೆ. ನೆಕ್ಸ್ಟು ಲೆಫ್ಟ್ ಸೈಡು ಲೂಪ್ ಬರೋ ಹಾಗೆ ಇಟ್ಕೋಬೇಕು. ಅಂದರೆ ನೋಡಿ ಇಲ್ಲೇನು ಓಪನ್ ಸ್ಪೇಸ್ ಇರತ್ತಲ್ಲ ಅದ್ರ ಒಳಗಡೆ ಈಗ ಇದನ್ನು ನಾವು ಸ್ವಲ್ಪ ಟೈಟಾಗಿ ಎಳ್ಕೊಬೋದು. ನೋಡಿ ಹೀಗೆ ಬರುತ್ತೆ. ಮತ್ತೆ ತೋರಿಸ್ತೀನಿ ನೋಡಿ. ಹೀಗೆ ನೋಡಿ ಲೂಪ್ ಈ ಕಡೆ ಇದೆ ರೈಟ್ ಸೈಡ್ಗೆ. ನೋಡಿ ನಾವೇನು ಸೂಜಿ ಹಾಕ್ತೀವಲ್ಲ ಡಿಸ್ಟೆನ್ಸು ಇದು ಸೇಮ್ ಇರಬೇಕು, ಆವಾಗ ನಮಗೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ದಾರಾನ ಈ ಕಡೆ ಇಟ್ಕೊಂಡು ಲೂಪ್ ಲೆಫ್ಟ್ ಸೈಡ್ಗೆ ಬರೋ ಹಾಗೆ ಇಟ್ಕೋಬೇಕು. ಮತ್ತು ಈ ಓಪನ್ ಸ್ಪೇಸಲ್ಲಿ ಸೂಜಿನ ಹೀಗೆ ಹಾಕಿಬಿಟ್ಟು ಹೀಗೆ ಎಳ್ಕೋಬೇಕು. ಅಂದರೆ ನಿಮ್ಗೆ ಇವಾಗ ನೋಡಿ ನಾನು ಇವಾಗ 3 ಸ್ಟೆಪ್ ತೋರಿಸಿದ್ನಲ್ವ, ಕೆಲವ್ರಿಗೆ ಕಷ್ಟ ಆಗಿಬಿಡತ್ತೆ. ಅಂದರೆ ಈ ಕಡೆ ಲೂಪ್ ಇಟ್ಕೊಳ್ಳೋದು ರೈಟ್ ಸೈಡ್ಗೆ ಮತ್ತು ಲೆಫ್ಟ್ ಸೈಡ್ಗೆ ಹೇಗೆ ಇಟ್ಕೊಳ್ಳೋದು ಅನ್ನೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನೊಂದು ಸುಲಭದ ಮೆಥಡ್ನ ತೋರಿಸ್ತೀನಿ ನೋಡಿ. ಫಸ್ಟು ಸೂಜಿನ ಹೀಗೆ ಹಾಕಿಬಿಟ್ಟು ನೋಡಿ ಈ ದಾರ ಏನಿರತ್ತಲ್ಲ ಅದನ್ನು ಹೀಗೆ ಸೂಜಿ ಮೇಲಿಂದ ಒಂದು ರೌಂಡು ಹೀಗೆ ಹಾಕ್ಕೋಬೇಕು. ನಂತರ ಸೂಜಿನ ಹೀಗೆ ಎಳ್ಕೋಬೇಕು. ನೋಡಿ ಇವಾಗೂ ಸೇಮ್ ಬಂದಿದೆ. ನೆಕ್ಸ್ಟು ದಾರನ ಈ ಕಡೆ ಇಟ್ಕೊಂಡು ಹೀಗೆ ಸೂಜಿ ಒಳಗಡೆಯಿಂದ ಹೀಗೆ ಇದನ್ನು ಸ್ವಲ್ಪ ಟೈಟಾಗಿ ಎಳ್ಕೊಬೇಕು. ನೋಡಿ ಸೇಮ್ ಅದೇ ಥರ ಬರುತ್ತೆ. ಇದು ತುಂಬ ಸಿಂಪಲ್ ಮೆಥಡ್. ನೋಡಿ ನಾನು ಮತ್ತೆ ತೋರಿಸ್ತೀನಿ. ಹೀಗೆ ದಾರನ ಒಂದು ರೌಂಡ್ ಹೀಗೆ ಹಾಕ್ಕೋಬೇಕು. ಹೀಗೆ ತುಂಬ ಟೈಟ್ ಮಾಡ್ಕೋಬಾರ್ದು. ಮತ್ತು ದಾರನ ಹೀಗೆ ಇಟ್ಕೊಂಡ್ಬಿಟ್ಟು ಹೀಗೆ ಅಂದರೆ ನಿಮಗೆ ಈ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡ್ ಇಟ್ಕೊಂಡು ಹಾಕೋದು ಕಷ್ಟ ಅನಿಸಿದರೆ ಈ ರೀತಿ ಮಾಡ್ಕೋಬೋದು ಫ್ರೆಂಡ್ಸ್. ಇದೇ ರೀತಿ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿವಾಗ ಇಷ್ಟು ಹಾಕಿದ್ದೀನಿ. ಈ ರೀತಿಯಾಗಿ ಕಾಣಿಸುತ್ತೆ. ಅಂದರೆ ನಾವಿಲ್ಲಿ ಸೂಜಿ ಏನು ಹಾಕ್ತೀವಲ್ಲ ಅದು ಡಿಸ್ಟೆನ್ಸು ಸೇಮ್ ಇರಬೇಕು, ಒಂದು ದೊಡ್ಡ ಒಂದು ಸಣ್ಣ ಆಗಬಾರ್ದು. ಅಂದರೆ ಇದು ಫೌಂಡೇಶನ್ ಸ್ಟಿಚ್ಚು. ಅಂದರೆ ಈ ಥರ ನೀವು ಫೌಂಡೇಶನ್ ಸ್ಟಿಚ್ಗಳನ್ನು ಕಲ್ತ್ಕೊಂಡ್ಬಿಟ್ರೆ ಮುಂದೆ ಬೇರೆ ಬೇರೆ ಡಿಸೈನ್ನ ಹಾಕೋದಕ್ಕೆ ಈಸಿ ಆಗುತ್ತೆ. ನಾನು ನೆಕ್ಸ್ಟು ಇನ್ನೊಂದೇ ಫೌಂಡೇಶನ್ ಸ್ಟಿಚಸ್ನ ಮತ್ತು ಬೇರೆ ಬೇರೆ ಡಿಸೈನ್ಸ್ಗಳನ್ನು ಎಲ್ಲ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಮತ್ತು ಪ್ರತಿ ನೆಕ್ಸ್ಟ್ ವಿಡಿಯೋ ಜೊತೆಗೂ ಇದರ ಲಿಂಕ್ನ ನಾನು ಅಂದರೆ ಫೌಂಡೇಶನ್ ಸ್ಟಿಚ್ನ ಲಿಂಕ್ನ ನಾನು ಹಾಕಿರ್ತೀನಿ. ಅದನ್ನ ಚೆಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಐ ಬಟನ್ನಲ್ಲಿ ನಾನು ಹಾಕಿರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆವಾಗ ನಿಮಗೆ ಫೌಂಡೇಶನ್ ಸ್ಟಿಚ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ನೆಕ್ಸ್ಟ್ ಸ್ಟಿಚ್ಗೆ ಹೋಗೋದಕ್ಕೆ ಸಹಾಯ ಆಗುತ್ತೆ. ನಿಮಗೆಲ್ಲ ಈ ಹೊಸ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ನೀಡಲ್ ಲೇಸ್ನ ಹಾಕೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.